ಈ ದೇವಸ್ಥಾನದಲ್ಲಿ ಚಿಕನ್ನ ಪ್ರಸಾದವಾಗಿ ಕೊಟ್ಟಿದ್ರು. ನಂಬೋಕೆ ಆಗಲಿಲ್ಲ ನನಗೂ ಕೂಡ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಆಲ್ರೆಡಿ ನಾನು ಲಾಸ್ಟ್ ವೀಕ್ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ನಾನು ಕೇರಳ ಟ್ರಿಪ್ಪಿಗೆ ಬಂದಿರೋ ಅಂಥ ಒಂದು ವಿಡಿಯೋ. ನಿಮ್ಮೆಲ್ಲರಿಗೂ ಈ ದೇವಸ್ಥಾನ ಗೊತ್ತಿದ್ದರೆ ಗೆಸ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳಿದ್ದೆ. ಬಟ್ ಕೆಲವರು ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಬಟ್ ಈ ವಿಡಿಯೋದಲ್ಲಿ ಅದು ಯಾವ ದೇವಸ್ಥಾನ ಅಂತ ನೋಡೋಣ ಬನ್ನಿ. ನಾವಿವತ್ತು ಬಂದಿರೋದು ಕೇರಳದಲ್ಲಿರೋ ಅಂಥ ಕಣ್ಣೂರು ದೇವಸ್ಥಾನಕ್ಕೆ. ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ತುಂಬಾ ವೈರಲ್ ಆಗಿತ್ತು ಈ ದೇವಸ್ಥಾನ. ಹಾಗಾಗಿ ನಾವು ಒನ್ ಡೇ ಟ್ರಿಪ್ ಥರ ಮಾಡಿಕೊಂಡು ಈ ದೇವಸ್ಥಾನನ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದಿದ್ವಿ. ಬಟ್ ನಾವು ಬಂದಿದ್ದ ದಿನ ಜಾತ್ರೆ ಇತ್ತು. ನಮಗೂ ಕೂಡ ಗೊತ್ತಿರಲಿಲ್ಲ ಅವತ್ತು ಜಾತ್ರೆ ಅಂತ. ಸಿಕ್ಕಾಪಟ್ಟೆ ರಶ್ ಇತ್ತು. ಒಂದು ಫ್ಯಾಮಿಲಿಗೆ ಪೂಜೆ ಮಾಡಿಸೋಕ್ಕೆ ಟಿಕೆಟ್ ಬಂದು 350 ರುಪೀಸ್ ಏನೋ ಇತ್ತು. ಬ್ಯಾಚ್ ಟು ಬ್ಯಾಚ್ ಅಲ್ಲಿ ಪೂಜೆನ ಮಾಡಿಕೊಟ್ರು. ಡೈಲಿ ಹೇಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾವು ಬಂದಿದ್ದ ದಿನ ಜಾತ್ರೆ ಇತ್ತು, ಹಾಗಾಗಿ ಬ್ಯಾಚ್ ಟು ಬ್ಯಾಚ್ ಪೂಜೆನ ಮಾಡಿಕೊಡ್ತಾಯಿದ್ರು. ಬರೀ ಚಿಕನ್ ಅಷ್ಟೇ ಅಲ್ಲ ಇಲ್ಲಿ ಪ್ರಸಾದವಾಗಿ ಕೊಟ್ಟಿದ್ದು. ಹೆಸರು ಕಾಳು ಉಸ್ಲಿ, ಹಾಗೆ ಸ್ವೀಟ್ ಪೊಂಗಲ್ಲು, ಚಿಕನ್ನು, ಈ ಮೂರು ಕೂಡ ಪ್ರಸಾದವಾಗಿ ಕೊಟ್ಟಿದ್ರು. ನನಗೂ ಕೇಳಿದಾಗ ದೇವಸ್ಥಾನದಲ್ಲಿ ಚಿಕನ್ ಕೊಡ್ತಾರಾ ಅಂತ ಆಶ್ಚರ್ಯ ಆಯಿತು. ಬಟ್ ಇಲ್ಲಿಗೆ ಬಂದ ಮೇಲೆ ಅದು ಗೊತ್ತಾಯಿತು. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಪ್ರಸಾದ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ನಾವು ಫ್ಯಾಮಿಲಿ ಎಲ್ಲ ಸೇರಿ ಆ ಪೂಜೆನ ಮಾಡಿಸಿದ್ರೆ, ಟಿಕೆಟ್ನ ತೋರಿಸಿದ್ರೆ ಮಾತ್ರ ನಮಗೆ ಈ ಪ್ರಸಾದನ ಕೊಡ್ತಾರೆ. ಎಲ್ಲರೂ ಓದಂಥ ಭಕ್ತಾದಿಗಳಿಗೆ ಖಂಡಿತ ಇಲ್ಲ, ಪೂಜೆ ಮಾಡಿಸಿರೋ ಅಂಥವ್ರಿಗೆ ಮಾತ್ರ ಈ ಪ್ರಸಾದನ ಕೊಡ್ತಾರೆ. ಹಾಗೆ ಎಲ್ರಿಗೂ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ದೇವಸ್ಥಾನದ ಅಕ್ಕಪಕ್ಕ ರೂಮ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಯಾವ ದೇವರಿದೆ ಇಲ್ಲಿ ಅನ್ನೋದನ್ನು ನಾನು ಕಾವ್ಯ ತ್ರಿಷಾ ಲೈಫ್ ಸ್ಟೈಲನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ನೀವು ಕೂಡ ಹೋಗಿ ಚೆಕ್ ಮಾಡಿ. ಹಾಗೆ ಒನ್ ಡೇ ಸ್ಟೇ ಆಗಿ ಅಕ್ಕಪಕ್ಕ ಜಾಗಗಳನ್ನೂ ಕೂಡ ಇಲ್ಲಿ ನೋಡ್ಕೊಂಡು ಬರ್ಬೋದು. ಅಕ್ಕಪಕ್ಕನೇ ಬೀಚ್ಗಳೆಲ್ಲ ಇರುತ್ತೆ, ಅದನ್ನು ಕೂಡ ನೋಡಿಕೊಂಡು ಬರ್ಬೋದು. ಈ ತಾತನಿಗೆ ತುಂಬ ಬಿಸಿಲು ಇದೆಯಲ್ಲ, ಯಾಕೆ ತಾತ ಇಲ್ಲಿ ಇಷ್ಟೊಂದು ಕಷ್ಟಪಡ್ತಿದ್ದೀರಾ ಅಂತ ಒಂದು ಕೇಳಿದೆ. ಹಾಗಾಗಿ ಕುತ್ಕೊಂಡು ತಿಂದರೆ ಕುಡಿಕೆ ಹಣ ಇದ್ರೂ ಸಾಲಲ್ಲ. ಹಾಗಾಗಿ ನಮ್ಮ ದೇಹದಲ್ಲಿ ಉಸಿರಿರೋ ತನಕ ನಾವು ದುಡ್ದು ನಾವು ತಿಂದ್ರೇ ಖುಷಿ ಅಲ್ವಾ ಅಂತ